ಅದಕ್ಕೂ ಮಾಡಕ್ ಆಗುದಿಲ್ಲ, ಕಷ್ಟ ಆಕೈತಿ. ಗ್ಯಾಸು ಭಾಳ ಹೊಕ್ಕೈತಿ ದಿನ ಇಡ್ಲಿ ವಡ ಅಂದ್ರ. ನೋಡ್ರಿ ಯೋಚನೆ ಮಾಡೋಣ. ಟೇಲರಿಂಗ್ ಕೆಲಸ ಮಾಡಿದ್ರಿ ಹೆಂಗ? ಗಂಡ್ ಮಕ್ಳು ಹರ್ಬಿ ಹೋದ್ರಿ ಒಂದ್ ಜೋಡಿಗೆ 1,000-1,500 ಅದಾವ. ಹೌದಾ? ಭಾರಿ ಲಾಭ ಅದ್ರದ್ದು. ಹುಚ್ಚಿಗಿಚ್ಚಿ ನಾನ್ ಶಿವನ್ ಕ್ಲಾಸ್ ಕಲ್ತೇನೆ ನಾ ಟೇಲರ್ ಆಗಾಕ. ಏನು ಮಾತಾಡ್ತಿ? ಬೇರೆ ಯೋಚನೆ ಮಾಡ. ಹಾ, ಮಾರ್ಕೆಟ್ನ್ಯಾಗ ಕೈಪಲ್ಯ ಮಾರಿದ್ರೆ ಹೆಂಗ? ಟಮಾಟಿ, ಬದನಿಕಾಯಿ, ಬೆಂಡಿಕಾಯಿ, ಮೆಣಸಿನಕಾಯಿ ಮಾರಿದೆ ಅಂದ್ರ ನಿಮಗೇನ್ ತಗೊಂಡ್ ಹೊಡಿಲಿನ? ನೀವೇನ್ ಕಲ್ತಿರಿ? ಏನ್ ವಿಚಾರ ಮಾಡತ್ತೀರಿ? ಸ್ವಲ್ಪ ಮೇಂಟೈನ್ ಮಾಡ್ರಿ. ಹೌದಲ್ಲ, ಒದ್ರದ್ ಆಕೈತಿ. ಇಲ್ಲಂದ್ರ ಮಾರ್ಕೆಟ್ನ್ಯಾಗ ಬರ್ರಿ ಟಮಾಟಿ ತಗೋಬರ್ರಿ, ಬೆಂಡಿಕಾಯಿ ತಗೋಬರ್ರಿ, ಬರ್ರಿ ಬದನಿಕಾಯಿ ತಗೋಬರ್ರಿ ಅಂತೇಳಿ ಒದ್ರದ್ ಆಕೈತಿ. ಹೌದು, ಧ್ವನಿ ಕುಂದಿರ್ತೈತಿ. ಹಾ, ಕೇಳಿಲಿ, ಇದು ಬೇಸಿಗೆ ಕಾಲ, ಇದು ಬಿಸಿಲು ಭಾಳ ಐತಿ. ಮಂದಿ ಭಾಳ ಏನು ಕುಡಿತಾರ ಬಿಸಿಲಾಗ? ಮಜ್ಜಿಗಿ ಲಸ್ಸಿ. ನನ್ ತಲೆಯಾಗೂ ಅದ ಇತ್ತ. ಡನ್, ಕರೆಕ್ಟ್ ನೋಡ್ರಿ ಇದು. ಕೇಳಿಲೆ, ಟೇಬಲ್ ಹಚ್ಕೊಂಡು ಅಂದ ಮಜ್ಜಿಗೆ ಲಸ್ಸಿ ಮಾರಾಕತ್ರ ಮಂದಿ ಬರ್ತಾರ. ಬಿಸಿಲು ಭಾಳ ಹತ್ತಾಕತ್ತಂದ್ರ ಅಯ್ಯೋ ಲಸ್ಸಿ ಕುಡಿಯನ್ ತಡಿಪ, ಅಯ್ಯೋ ಮಜ್ಜಿಗೆ ಕುಡಿಯನ್ ತಡಿಪ ಅಂತೇಳಿ ಲಸ್ಸಿ ಮಜ್ಜಿಗೆ ಕುಡಿದ್ ಹೋಗ್ತಾರ. ರೊಕ್ಕ ಭಾಳ ಹಾಕವ್ ನಮ್ ಕಡೆ, ವ್ಯಾಪಾರ ಭಾಳ ಆಕೇತ್ ನಮ್ದು. ಹೆಂಗ ಬಾಳ್ ರೇಟ್ ಇಡದ್ ಬೇಡ. ನಮ್ಮ ಒಂದ್ ಗ್ಲಾಸಿಗೆ 10 ರೂಪಾಯಿ ಇಡೋಣ. ದಿನಕ್ಕೆ ನಮಗ್ 100 ಗ್ಲಾಸ್ ಹೋದ್ರೆ ಸಾಕ. 100 ರೂಪಾಯಿ ಹೆಂಗೈತೆ? ಡನ್, ಕರೆಕ್ಟ್ ಅಪ್ಪ ದೇವ್ರಿ. ಅಲ್ಲ, ರೊಕ್ಕ ಅಂಗಡಿ ಇಡಾಕ ಎಷ್ಟ್ ಬೇಕಾಗ್ಬೋದು? ಬೇಕಾಕೇತ್ ಒಂದ್ 5-10 ರೂಪಾಯಿ ಬೇಕು. ಎಲ್ಲಿಂದ ತರೋದು? ಚಂದ ಅದಾವಲ್ಲ. ನಮ್ಮ ಅವ್ವ ಕೊಡ್ಸಿದ್ದು. ಬಿಸ್ನೆಸ್ ಮಾಡ್ಬೇಕಂದ್ರ ಮಾರ್ಬೇಕಾಕೇತದಲ್ಲಿ. ವ್ಯಾಪಾರ ಚಲೋ ಆತಂದ್ರ ದುಡ್ಡು ಕೊಡಿಸ್ತೇನಂತ ನಿನಗ.